ಖುಷಿ. ಹಾಗಾಗಿ ಅವ್ರು ಬಂದರೆ ನನಗೇನೋ ಒಂಥರ ಸಿಕ್ಕಾಪಟ್ಟೆ ಖುಷಿ ಸ್ನೇಹಿತರೆ. ನಾನು ಚಿಕ್ಕ ವಯಸ್ಸಲ್ಲೇ ತಂದೆನ ಕಳ್ಕೊಂಡಿನಿ. ಆ ತಂದೆ ಸ್ನಾನನ ಇವರು ನನಗೆ ಕೊಟ್ಟಿದ್ದಾರೆ ಅಷ್ಟೇ. ಮತ್ತೆ ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದಾರೆ, ನಾವು ಸಹ ಚೆನ್ನಾಗಿದ್ದೆ ನೋಡಿ. ಬನ್ನಿ, ಈಗ ಸ್ವಲ್ಪ ಹಾಗಲಕಾಯಿ ಪಲ್ಯ ಮಾಡ್ತೀನಿ. ಇವತ್ತು ಹಾಗಲಕಾಯಿ ಪದಾರ್ಥ ಮಾಡ್ತೀನಿ. ಎಲ್ಲ ಹಾಗಲಕಾಯಿ ಕಟ್ ಮಾಡಿಟ್ಟಿದ್ದೇನೆ, ತೋರಿಸ್ತೇನೆ ಬನ್ನಿ ಸ್ನೇಹಿತರೆ. ನಾನಿಲ್ಲಿ ಹಾಗಲಕಾಯಿ ಪಲ್ಯ ಮಾಡ್ಬೇಕಂಥೇಳಿ ಎಲ್ಲ ಪದಾರ್ಥಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಹಾಗಲಕಾಯಿ ಪಲ್ಯ ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ, ಮೂತಿ ಮುರುಗಾಡೋರಿಗೆ ಇಲ್ಲಿ ಹಾಗಲಕಾಯಿ ಪಲ್ಯನ ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ಅರ್ಧ ಗಂಟೆ ನೀರಲ್ಲಿ ಈ ಥರ ಕಟ್ ಮಾಡಿ ಉಪ್ಪಿನ ನೀರಲ್ಲಿ ಹಾಕಿ ಇಟ್ಟಿದ್ದೇನೆ. ಹೇಗೆ ಮಾಡೋದಂಥೇಳಿ ಈಗ ಇದನ್ನು ತೋರಿಸ್ತೇನೆ ಬನ್ನಿ ನಿಮಗೆ. ಸ್ನೇಹಿತರೆ, ಹಾಗಲಕಾಯಿ ಪದಾರ್ಥ ಅಂತೂ ರೆಡಿಯಾಗಿದೆ. ತುಂಬಾ ಚೆನ್ನಾಗಿದೆ, ಟೇಸ್ಟ್ ಸೂಪರಾಗಿ ಬರುತ್ತೆ. ನೀವು ಒಂದು ಟ್ರೈ ಮಾಡಿ, ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ನಾನು ಹಾಗಲಕಾಯಿ ಪಲ್ಯ ಮಾಡಿದ್ದೀನಿ ಆವಾಗಲೇ. ಇಲ್ಲಿದೆ ಹಾಗಲಕಾಯಿ ರೆಡಿ ಇದೆ. ಹಾಗೆ ಇವತ್ತು ಇದು ಬಂದು ಇದು ನುಗ್ಗೆ ಸೊಪ್ಪು, ನುಗ್ಗೆಕಾಯಿ ಸೊಪ್ಪು ಬರುತ್ತಲ್ಲ ಅದು ನೋಡಿ, ತೊಳಿಲಿಕ್ಕೆ ಹಾಕ್ತೀನಿ. ಇದ್ರದ್ದು ಕೂಡ ಈಗ ಸ್ವಲ್ಪ ಪದಾರ್ಥ ಮಾಡ್ತೇನೆ. ಮನೆಗೆ ನೆಂಟರು ಬರ್ತಾಯಿದ್ದಾರೆ, ಅದಕ್ಕಾಗಿ ಹಾಗಲಕಾಯಿ ಸೊಪ್ಪಿನ ಹಾಗಲಕಾಯಿ ಸೊಪ್ಪು ಬತ್ತ ನೋಡಿ. ಹಾಗಲಕಾಯಿ ಪಲ್ಯ ಏನು ಮಾಡಿದ್ನಲ್ಲ ಅದರದ್ದು ರೆಸಿಪಿ ಮಾಡಿದ್ದೀನಿ ನಾನು ಇವತ್ತು. ಅದನ್ನು ರೆಸಿಪಿ ಇನ್ನೊಂದು ದಿನ ಯಾವತ್ತಾದ್ರೂ ಹಾಕ್ತೀನಿ. ಲಾಗಲ್ಲಿ ತುಂಬಾ ದೊಡ್ಡದಾಗುತ್ತೆ, ಅದಕ್ಕೆ ಇದನ್ನ ತೊಳಿಲಿಕ್ಕೆ ಇಡ್ತೀನಿ. ತುಂಬ ದೊಡ್ಡದಾದರೆ ಚೆನ್ನಾಗಿರಲ್ಲ. ಹಾಗಾಗಿ ಈಗ ಇಷ್ಟೊಂದು ಇನ್ನೂ ಸೊಪ್ಪು ಉಳಿದಿದೆ, ಇದನ್ನ ಎತ್ತಿಡ್ತೇನೆ. ಹಾಗಾಗಿ ನುಗ್ಗೆ ಸೊಪ್ಪಿಗೆ ಬೆಳ್ಳುಳ್ಳಿ ಕೂಡ ಬೇಕು, ಅದನ್ನು ಕೂಡ ರೆಡಿ ಮಾಡಿಟ್ಟಿದ್ದೇನೆ. ಈಗ ನುಗ್ಗೆ ಸೊಪ್ಪು ಪದಾರ್ಥ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತೇಳಿ ತೋರಿಸ್ತೀನಿ ಬನ್ನಿ ನೋಡಿ ಸ್ನೇಹಿತರೆ. ಇದು ನುಗ್ಗೆ ಸೊಪ್ಪಿನ ಪದಾರ್ಥ ಮಾಡ್ಬೇಕಂತೇಳಿ ಗ್ಯಾಸ್ ಕಟ್ಟೆ ಹತ್ರ ಹೋದೆ. ಸ್ವಲ್ಪ ಯಜಮಾನ್ರ ಹತ್ರ ಇವತ್ತು ಬೆಳಗ್ಗೆ ಗಲಾಟೆ ಮಾಡಿದೆ, ತುಂಬಾ ಗಲಾಟೆ ಮಾಡಿದೆ. ಸ್ವಲ್ಪ ಏನಲ್ಲ, ಯಾಕೆ ಅಂದರೆ ಮನೆಗೆ ಊರಿಂದ ಜನ ಬರ್ತಾಯಿದ್ದಾರೆ, ತರಕಾರಿ ಏನೂ ತಂದಿಲ್ಲ. ಹೀರೆಕಾಯಿ ಒಂದು ತೊಗೊಂಬನ್ನಿ, ಹಾಗಲಕಾಯಿದೆ ಪದಾರ್ಥ ಮಾಡ್ತೀನಿ, ನುಗ್ಗೆ ಸೊಪ್ಪಿದೆ ಸ್ವಲ್ಪ ಮಾಡ್ತೀನಿ. ಎರಡೂ ಒಂಥರ ಕೈ ಅನಿಸುತ್ತೆ ಅದು ಅಲ್ಲ. ಅದಕ್ಕಾಗಿ ಒಂದು ಹೀರೆಕಾಯಿ ತೊಗೊಂಬ ಅಂತಂದರೆ ನಾನು ಹೊಡೆಯುವಂಥ ಹೀರೆಕಾಯಿ ತಂದಿದ್ದಾರೆ ನೋಡಿ. ಒಂದು ಹೀರೆಕಾಯಿ ತೊಗೊಂಬ ಅಂದರೆ 1 kg ಹೀರೆಕಾಯಿ ತಂದಿದ್ದಾರೆ. ಇಂಥ ಮನುಷ್ಯರನ್ನ ಏನು ಮಾಡಲಿ ಹೇಳಿ ಸ್ನೇಹಿತರೆ. ನೋಡಿ 3 ಹೀರೆಕಾಯಿ ದೊಡ್ಡದು ಈಗ, ಮತ್ತು ಒಂದಿಷ್ಟು ಹಾಗಲಕಾಯಿ ತಂದಿದ್ದಾರೆ. ಮತ್ತು ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು, ಇಲ್ಲಿ ಬಂದು ಟೊಮೆಟೊ, ಇಲ್ಲಿ ಇದು ಮುಳ್ಸೌಂತೆ, ಆಲ್ರೆಡಿ ಬೀನ್ಸು, ದಪ್ಪ ಮೆಣಸು, ಕ್ಯಾರೆಟು ಅಲ್ಲ, ಇಷ್ಟೆಲ್ಲ ಈಗ ಎತ್ತಿ ಒಳಗಿಟ್ಟಿದ್ದೇನೆ. ಇಷ್ಟು ತರಕಾರಿ ತಂದರೆ ಫುಲ್ಲು ತರ್ತಾರೆ, ಬಿಟ್ಟರೆ ಏನು ತರೋದೇ ಇಲ್ಲ. ಈ ಥರ ಮಾಡ್ತಾರೆ ನಮ್ಮ ಯಜಮಾನ್ರೆ. ಈಗ ಇಷ್ಟೆಲ್ಲ ತಂದಿದ್ದಾರಲ್ಲ, ಹಾಳಾಗುತ್ತೆ. ಇದು ಫ್ರಿಜ್ಜಲ್ಲಿ ಇಡ್ತೇನೆ, ಇಲ್ಲ ಅಂತಲ್ಲ, ಹಾಳಾಗುತ್ತೆ. ನಾವು ಜಾಸ್ತಿ ಪುಲಾವು ಅದು ಇದು ಮಾಡೋದ್ರಿಂದ ಈ ಥರ ಎಲ್ಲ ಹಾಳಾಗುತ್ತೆ. ನಾವಿಲ್ಲಿ ಬಂತು ನೋಡಿ, ಇಷ್ಟು ಚಂದ ಅಲ್ಲಿ ಹೋಯ್ತು. ಆ ಕಡೆಗೆ ಕುಂಟ್ತಾ ಇದೆ ಪಾಪ, ಏನೋ ಆಗಿದೆ ಕಲೀಶ ನೋಡಿ, ಕುಂಟ್ತಾ ಇದೆ. ಹಾಗಾಗಿ ಈಗ ನಾನು ನುಗ್ಗೆ ಸೊಪ್ಪಿನ ಪದಾರ್ಥ ಮಾಡ್ಕೊತಾನೆ ಹಾಗಲಕಾಯಿ ಹುರಿಬೇಕಂತೇಳಿ ಹಾಗಲಕಾಯಿ ಕಟ್ ಮಾಡ್ಕೊಂಡು ಬಂದಿದ್ದೇನೆ. ನಮ್ಮ ಚಿಕ್ಕಪ್ಪನಿಗೆ ಹಾಗಲಕಾಯಿ ಅಂದರೆ ತುಂಬ ಇಷ್ಟ, ಮೆಂತ್ಯ ಸೊಪ್ಪು ಅಂದರೆ ತುಂಬ ಇಷ್ಟ. ಅದಕ್ಕಾಗಿ ಈಗ ಎರಡೂ ತೊಗೊಂಬಂದಿದ್ದಾರೆ. ಚಿಕ್ಕಪ್ಪ ಅಂದರೆ ಬೇರೆ ಯಾರೂ ಅಲ್ಲ, ನನ್ನ ಗಂಡನ ತಂಗಿಯವರ ಗಂಡ, ಅಂದರೆ ನಮ್ಮ ತಾಯಿ ತಂಗಿ ಗಂಡ ಕೂಡ ಅವರು. ಚಿಕ್ಕಪ್ಪ ಬರ್ತಾಯಿದ್ದಾರೆ ಅಂತೇಳಿ ಖುಷಿಯಾಗಿದೆ. ಯಾಕಂದರೆ ಸರಿ ಈಗ ನನ್ನ ಗಂಡಂದೆಲ್ಲ ಹೇಳಿ ನನ್ನ ಚಿಕ್ಕಪ್ಪನ ಕಡೆಯಿಂದ ಬಯಸಿಬಿಡ್ತೇನೆ ನೋಡಿ. ಇವತ್ತು ಏನು ಮಾಡಲಿ ಹೇಳಿ, ಇವ್ರು ಈ ಥರ ಮಾಡ್ತಾರಲ್ಲ ಹೇಳಿ ಬಯಸ್ಬೇಕಂತೇಳಿ ಕಾಯ್ಕೊಂಡು ಕೂತಿದ್ದೀನಿ. ಈಗ ಬರಲಿ. ನಮ್ಮ ಚಿಕ್ಕಪ್ಪ ಅಂದರೆ ಬೇರೆ ಯಾರೂ ಅಲ್ಲ ಸ್ನೇಹಿತರೆ, ನನ್ನ ಗಂಡನಿಗೂ ಕೂಡ ತಂಗಿ ಗಂಡ, ನನ್ನ ತಾಯಿಗೂ ಕೂಡ ತಂಗಿ ಗಂಡನೇ. ಇಬ್ಬರಿಗೂ ನನಗೆ ಚಿಕ್ಕಪ್ಪನ ಎರಡೂ ಕಡೆಯಿಂದನೂ ಇಲ್ಲ. ಅವರು ಧರ್ಮಸ್ಥಳಕ್ಕೆ ದೇವ್ರಿಗೆ ಬಂದಿದ್ದಾರೆ, ಅವರು ಅವ್ರ ಫ್ರೆಂಡು. ಹಾಗಾಗಿ ಇಲ್ಲಿ ಧನುಷನ ಕೈ ಏಟಾಗಿತ್ತಲ್ಲ, ಅದಕ್ಕಾಗಿ ಧನುಷನ ಕೈ ಏಟಾಗಿದೆ, ಹಾಗೆ ಮಾತಾಡ್ಸ್ಕೊಂಡು ಹೋಗ್ಬೇಕಂತೇಳಿ ಬರ್ತಾ ಇದ್ದಾರೆ ರಾತ್ರಿಗೆ ಇವತ್ತು. ಅದಕ್ಕೆ ಇಷ್ಟೊಂದೆಲ್ಲ ಅಡುಗೆ ಮಾಡ್ತಾಯಿದ್ದೀನಿ ನೋಡಿ. ನಮ್ಮ ಚಿಕ್ಕಪ್ಪನಿಗೆ ಏನು ಇಷ್ಟನೋ ಅದನ್ನೆಲ್ಲ ಮಾಡಿದ್ದೀನಿ ನಾನು ಆಲ್ಮೋಸ್ಟು. ನಮ್ಮ ಮನೆಗೆ ಯಾರೂ ಬರೋದು ಅಪರೂಪನೇ, ತುಂಬ ಅಪರೂಪ.
ಯಾಕಂದರೆ ನಮ್ಮ ಮನೇಲಿ ಯಾರು ಸರಿ ಇಲ್ವಲ್ಲ, ತುಂಬ ದೂರ ಹೋಗುತ್ತೆ ಹೇಳ್ಕೊತ ಕೂತ್ರೆ. ಅದಕ್ಕಾಗಿ ನನ್ನ ಮನೆಗೆ ಬರೋದಾದರೆ ನಮ್ಮ ತಾಯಿ ಬರ್ತಾರೆ ಅಷ್ಟೇ, ಬೇರೆ ಯಾರು ಬರಲ್ಲ. ಗಂಡಮ್ಮನ ಕಡೆಯೂ ಯಾರು ಬರಲ್ಲ. ಇನ್ನು ಗೊತ್ತಿಲ್ಲ, ಇಷ್ಟವರೆಗೂ ಯಾರು ಬಂದಿಲ್ಲ. ಈಗ ನೋಡಬೇಕು ಏನಾಗುತ್ತೋ. ಬೇಡ, ಎಲ್ಲ ಹೇಳಿದರೆ ತುಂಬಾ ಕಷ್ಟ ಇದೆ ಜೀವನ. ಇಷ್ಟೀಗ ಅಡುಗೆ ಮಾಡ್ತೀನಿ. ಇವತ್ತು ವೆರೈಟಿ ಅಡುಗೆ ಅಂತೇನಿಲ್ಲ, ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತಲೇ ಜೋಳದ ರೊಟ್ಟಿ. ನಮ್ಮ ಚಿಕ್ಕಪ್ಪನಿಗೆ ಜೋಳದ ರೊಟ್ಟಿ, ಅವರು ಲಾರಿ ಡ್ರೈವಿಂಗ್ ಮಾಡ್ತಾರೆ. ಅವರಿಗೆ ಚಪಾತಿ ಏನೂ ತಿನ್ನಲ್ಲ, ಜೋಳದ ರೊಟ್ಟಿ ಪದಾರ್ಥ ಇದ್ದರೆ ಸಾಕು, ಅನ್ನ ಸಾಂಬಾರು ಬೇಕಾಗಿಲ್ಲ. ಇವತ್ತು ರೊಟ್ಟಿ ಮಾಡ್ತಾಯಿದ್ದೀನಿ ನೋಡಿ. ಅದಕ್ಕೆ ಇಷ್ಟೆಲ್ಲ ಈಗ ಯಾವಾಗ ನಾನು ಕಟ್ ಮಾಡಿ ರೊಟ್ಟಿ ಮಾಡ್ಕೋಬೇಕು. ಅವ್ರು ಬರುವಷ್ಟರಲ್ಲಿ ರೊಟ್ಟಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆಗುತ್ತೋ ಇಲ್ಲೋ ಅದು ಗೊತ್ತಿಲ್ಲ ಸ್ನೇಹಿತರೆ. ಅದೇ ಯಜಮಾನರು ತರಕಾರಿ ತೊಗೊಂಬನ್ನಿ ಬೆಳಗ್ಗೆನೆ ಅಂತ ಹೇಳಿದ್ದೆ, ತಂದಿಲ್ಲ. ಸ್ವಲ್ಪ ಜೋರು ಮಾಡಿದೆ ಸ್ನೇಹಿತರೆ, ಸಾಕಾಗಿತ್ತು ನನಗೂ ಕೂಡ. ಇದ್ದದೇ ಮಾಡಂದರು. ಅವರು ಕಡಲೆ ಹಿಟ್ಟಿನ ಜುಣ್ಕಾಯಿ ಎಲ್ಲ ತಿನ್ನೋದಿಲ್ಲ. ಯಾವಾಗಲಾದರೂ ಒಂದು ಸತಿ ಬರ್ತಾರೆ. ಅವರು ಪ್ರತಿ ವರ್ಷ ಬರ್ತಿದ್ರು, ವರ್ಷಕ್ಕೊಮ್ಮೆ ಕಲ್ಲಂಗಡಿ ಅಂತ ತೊಗೊಂಡು ಬೇಸಿಗೆಗೆ. ಈ ವರ್ಷ ಈಗ ಒಂದು 2 ವರ್ಷ 3 ವರ್ಷ ಆಯಿತು ಬಂದೇ ಇಲ್ಲ ನಮ್ಮ ಮನೆ ಕಡೆಗೆ. ಬರ್ತಾಯಿದ್ದಾರಲ್ಲ, ನನಗೂ ಏನೋ ಒಂಥರ ಖುಷಿ. ಹಾಗಾಗಿ ಅವ್ರು ಬಂದರೆ ನನಗೇನೋ ಒಂಥರ ಸಿಕ್ಕಾಪಟ್ಟೆ ಖುಷಿ ಸ್ನೇಹಿತರೆ. ನಾನು ಚಿಕ್ಕ ವಯಸ್ಸಲ್ಲೇ ತಂದೆನ ಕಳ್ಕೊಂಡೀನಿ. ಆ ತಂದೆ ಸ್ನಾನನ ಇವರು ನನಗೆ ಕೊಟ್ಟಿದ್ದಾರೆ ಅಷ್ಟೇ. ಮತ್ತೆ ನೋಡಿ ಸ್ನೇಹಿತರೆ, ಇಲ್ಲಿ ಎಣ್ಣೆ ಬೆಳ್ಳುಳ್ಳಿ ಹಾಕಿದ್ದೇನೆ. ಇದಕ್ಕೆ ಈಗ ನಾನಿದು ಹಾಕ್ತಾಯಿರೋದು ಬಂದು ಸಿಂಪಲ್ಲಾಗಿ ಮಾಡ್ತೀನಿ ನಾನು ಯಾವಾಗಲೂ ನುಗ್ಗೆ ಸೊಪ್ಪಿನ ಪದಾರ್ಥ. ಇದಕ್ಕೀಗ ಏನು ಸೊಪ್ಪು ತೊಳೆದಿಟ್ಟಿದ್ನಲ್ಲ, ಆ ಸೊಪ್ಪನ್ನು ಡೈರೆಕ್ಟ್ ಹಾಕ್ತಾಯಿದ್ದೀನಿ ನೋಡಿ. ಇದು ನೀರೆಲ್ಲ ಹಿಡ್ಕೊಳ್ಳಲ್ಲ, ಹಾಗಾಗಿ ಎಲ್ಲ ಸೊಪ್ಪನ್ನು ತೊಳೆದಿಟ್ಟಿರೋದು. ಬೇಕಾದ್ರೆ ನಿಮಗೆ ಕಟ್ ಮಾಡ್ಕೋಬೇಕಂತಿದ್ರೆ ಕಟ್ ಮಾಡ್ಕೊಳ್ಳಿ. ನೋಡಿ, ಇದು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕು. ಎಣ್ಣೆ ಒಳಗಡೆನೆ ಇದನ್ನು ಈ ಥರ ಈಗ ಫ್ರೈ ಮಾಡ್ಕೊಳ್ಳಿ. ಇದರೊಟ್ಟಿಗೆ ಏನು ನೀರಿನಿಂದ ಡೈರೆಕ್ಟ್ ನಾವು ತಕ್ಕೊಂಡ್ಬಿಡ್ತೀವಿ. ನೀರದೇನು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ, ಅದರಲ್ಲಿ ಬಸಿಯುವಾಗ ಇರುತ್ತೆ ಸ್ವಲ್ಪ ನೀರು. ಈಗ ಎಣ್ಣೆಗೆ ಇದು ಚೆನ್ನಾಗಿ ಫ್ರೈ ಆಗಬೇಕು ನಮಗೆ. ನೋಡಿ, ಇದಕ್ಕೀಗ ನಾನಿಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಕಾಯಿ ಮೆಣಸು ಹಾಗೆ ಹಸಿ ಶೇಂಗಾನ ಮಿಕ್ಸಿ ಮಾಡ್ಕೊಂಡಿದ್ದೇನೆ. ಅದನ್ನು ಕೂಡ ಇದಕ್ಕೆ ಹಾಕ್ತೀನಿ. ನೀವು ಬೇಳೆ ಕೂಡ ಹಾಕೊಂಡು ಮಾಡ್ಕೋಬೋದು ಸ್ನೇಹಿತರೆ, ಇದಕ್ಕೆ ತುಂಬ ಚೆನ್ನಾಗಿರುತ್ತೆ. ಬೇಳೆನೂ ಹಾಕ್ಕೋಬೋದು, ಇಲ್ಲ ಅಂದರೆ ಇದನ್ನು ಕಾಯಿ ತುರಿ ಕೂಡ ಹಾಕೊಂಡು ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ಹಸಿ ಶೇಂಗಾ ಹಸಿ ಮೆಣಸಿನ್ಕಾಯಿ ಹಾಕಿ ಪೇಸ್ಟ್ ಮಾಡಿದೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ತೀನಿ. ಎಷ್ಟು ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ, ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ. ಈಗ ಇದನ್ನೆಲ್ಲವನ್ನು ನಾನು ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಇದು ಎಣ್ಣೆಯಲ್ಲಿ ತಾಳ್ಸೋದಕ್ಕಾಗಲ್ಲ, ಯಾಕಂದರೆ ಸ್ವಲ್ಪ ನುಗ್ಗೆ ಸೊಪ್ಪು ತುಂಬಾ ಗಟ್ಟಿ ಇರೋದ್ರಿಂದ, ಎಷ್ಟು ಎಳೆ ತೊಗೊಂಡ್ರೂ ಗಟ್ಟಿ ಇರೋದ್ರಿಂದ ಸ್ವಲ್ಪ ನೀರು ಆ್ಯಡ್ ಮಾಡಲೇಬೇಕಾಗತ್ತೆ ನಾವು ಇದಕ್ಕೆ. ಈಗ ಇದೇನು ಮಿಕ್ಸಿ ಜಾರಲ್ಲಿ ನಾನು ರುಬ್ಬಿದ್ನೆಲ್ಲ ಅದರೊಳಗಡೆ ನೀರು ಹಾಕ್ತೀನಿ. ನೋಡಿ, ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಹಾಕಿ ತೊಳೆದು ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ ಬೇಕಾದ್ರೆ ನೀವು ಅರಿಶಿನ ಹುಡಿ ಕೂಡ ಹಾಕ್ಕೋಬೋದು. ನಾನು ಇಲ್ಲಿ ಅರಿಶಿನ ಹುಡಿ ಅದನ್ನು ಹಾಕಿಲ್ಲ ಸ್ನೇಹಿತರೆ. ಆದರೆ ನಾವು ಶೇಂಗಾ ಪುಡಿ ಆಗಲಿ ಕಾಯಿ ತುರಿ ಆಗಲಿ ಹಾಕ್ಕೊಂಡು ಮಾಡೋಕ್ಕಿಂತ ನ್ಯಾಚುರಲ್ಲಾಗಿ ಹಾಗೇ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಒಗರು ಬರುತ್ತೆ. ನಾನು ಇದರದ್ದು ರೆಸಿಪಿ ಹಾಕಿದ್ದೀನಿ ನೋಡಿ, ತುಂಬ ಸತಿ ಹಾಕಿದ್ದೀನಿ. ಏನಂದರೆ ತಾಲಿಪಟ್ಟಿ ಹಾಕಿದ್ದೀನಿ, ಇದರದ್ದು ತುಂಬ ಚೆನ್ನಾಗಿರುತ್ತೆ. ಪದಾರ್ಥ ಕೂಡ ಹಾಕಿದ್ದೀನಿ, ಸೇರ್ ಮಾಡಿದ್ದೀನಿ. ಇನ್ನು ಇದರದ್ದು ನುಗ್ಗೆ ಸೊಪ್ಪಿನ ಪಲ್ಯ ಒಂದು ಮಾಡಲಿಕ್ಕಿದೆ, ಅದನ್ನೊಂದು ಪಲ್ಯ ಅಲ್ಲ ಪಲಾವನ್ನ. ಹಾಗಾಗಿ ಈಗ ಇದು ಚೆನ್ನಾಗಿ ಬೇಯಲಿ ಒಂದು ಸ್ವಲ್ಪ ಹೊತ್ತು. ಪದಾರ್ಥ ಅಂತೂ ರೆಡಿ ಆಯಿತು ಸ್ನೇಹಿತರೆ. ಈಗ ಇದು ಉಪಕಾರ ಕರೆಕ್ಟಾಗಿದೆ. ನಾನು ಈಗ ಏನು ಮಾಡ್ತೀನಿ ಅಂದರೆ ಗ್ಯಾಸನ್ನು ಆಫ್ ಮಾಡ್ಕೊಂಡ್ಬಿಡ್ತೀನಿ. ಇಲ್ಲಿ ನಮ್ಮ ಬಾಸ್ ಒಂದೇ ಕೈಲೇ ನೋಡಿ ಹಾಗಲಕಾಯಿ ತಿರುವಾಡ್ತಾ ಇದ್ದಾನೆ. ಹಾಗಾಗಿ ಇದನ್ನು ಬೈಲೀಚೆ ಬತ್ತಮ್ಮ. ಅವನು ಯಾವಾಗಲೂ ಇಂಥ ಕೆಲಸ ಮಾಡೋದೇ ಜಾಸ್ತಿ, ಬೇಡ ಅಂದದ ಕೆಲಸ ಜಾಸ್ತಿ ಇರುತ್ತೆ ಅವನು. ಈಚೆ ಕಡೆಗೆ ಇಡ್ತೀನಿ ಇದನ್ನು ಹಾಗಲಕಾಯಿದು, ಯಾಕಂದರೆ ಆಚೆ ಕಡೆ ಕಿಡಿಕೆಯನ್ನು ಗಾಳಿ ಬಾಗ್ಬಿಡ್ತದೆ. ಇಲ್ಲಿ ಹಾಗಲಕಾಯಿ ಫ್ರೈ ಆಯಿತು ಸ್ನೇಹಿತರೆ. ಈಗ ಈಗ ಇದನ್ನು ಫ್ರೈ ಮಾಡ್ಕೊತೇನೆ. ಹಾಗೆ ಇಲ್ಲಿ ಈ ಹೀರೆಕಾಯಿ ಪದಾರ್ಥ ಕೂಡ ಮಾಡ್ತೇನೆ. ಸ್ವಲ್ಪ ನನಗೆ ಈಗ ಕಾಲ್ ಬಂದಿತ್ತು,
ಅವರಿಗೆ ಬ್ಲೌಸ್ ಪೀಸ್ ಬೇಕಾಗ ಸ್ನೇಹಿತರೆ. ಬ್ಲೌಸ್ ಪೀಸ್ದು ಫೋಟೋ ತೆಗೆದು ಕಳಿಸಂತ ಹೇಳಿ ಕಾಲ್ ಮಾಡಿದರು. ಯಾರಿಗಾದರೂ ಬೇಕಾದರೂ ಕೂಡ ಇದನ್ನು ಮಾಡಿ. ಇವು ಬಂದು 70 ರೂಪಾಯಿ. ಇವಕ್ಕೆ ಲೈನಿಂಗ್ ಹಾಕಬೇಕು. ಇದಕ್ಕೂ ಲೈನಿಂಗ್ ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ಇದಕ್ಕೂ ಲೈನಿಂಗ್ ಬೇಕಲ್ಲ. ಇವು ಒಂದು ನೆಟ್ ಥರ ತುಂಬಾ ಚೆನ್ನಾಗಿದ್ದಾವೆ. ಈಗ ಇದನ್ನು ಫೋಟೋ ತೆಗೆದು ಅವರಿಗೆ ಕಳಿಸ್ತೀನಿ ನಾನು. ನೋಡಿ, ಇನ್ನೊಂದು ಸ್ವಲ್ಪ ಹುರಿದು ಇದನ್ನು ಸ್ವಲ್ಪ ಉಪ್ಪು ಹಚ್ಚಿ ಬಿಡ್ತೇನೆ. ನನ್ನ ಮಗ ಹುರಿತಾ ಇದ್ದೇನೆ ಸ್ನೇಹಿತರೆ. ಇವತ್ತು ಏನು ಕೆಲಸ ಮಾಡಬೇಕು ಒಂದು ಗೊತ್ತಾಗ್ತಾ ಇಲ್ಲ. ಸಿಕ್ಕಾಪಟ್ಟೆ ಮಳೆ ಉಂಟಂತೆ ಇವತ್ತು ಧರ್ಮಸ್ಥಳದಲ್ಲಿ. ಇದು ಯಾಕೆ ಈ ಥರ ತೆಗಿತಾ ಇದ್ದೀನಿ ಅಂದರೆ, ತಿಳುವಾಗಿ ಹೆರ್ಚಿರ್ತೀವಿ ನೋಡಿ, ಅವು ಜಾಸ್ತಿ ಫ್ರೈ ಆಗಿಬಿಡ್ತಾವೆ. ಸ್ವಲ್ಪ ಈ ಥರ ದಪ್ಪಾಗಿ ಹೆರ್ಚಿದ್ದು ಲೇಟಾಗಿ ಫ್ರೈ ಆಕಾವು. ತಿಳುವಾಗಿ ಹೆರ್ಚಿರೋದು ಬೇಗ ಫ್ರೈ ಆಗಿ ಕೆಳಟ್ಬಿಡ್ತಾವೆ, ಎಲ್ಲವನ್ನು ಹಾಳು ಮಾಡಿಬಿಡುತ್ತೆ ಅದು. ಅದಕ್ಕಾಗಿ ತಿಳುವಾಗಿರುವಂಥದ್ದು ನೋಡಿ, ಇಲ್ಲಿ ತುಂಬಾ ಕಪ್ಪಕ್ಕ ಅಂಥೇಳಿ ಅವನ್ನ ತೆಗಿತಾ ಇದ್ದೀನಿ ನಾನು. ನೋಡಿ ಎಷ್ಟು ಚೆನ್ನಾಗಿ. ಇವು ನಮ್ಮ ಮನೆಯಲ್ಲಿ ತುಂಬ ಇಷ್ಟ ಎಲ್ಲರಿಗೂ ಸ್ನೇಹಿತರೆ. ಎಂತ ಅಂದರೆ ಏನು ಮಾತಾಡಲ್ಲ, ಅಷ್ಟಿಷ್ಟ. ಹಾಗಲಕಾಯಿ ನಮ್ಮ ಚಿಕ್ಕಪ್ಪನಿಗೆ ಅಷ್ಟೇ. ಹಾಗಲಕಾಯಿ ಅಂದರೆ ಅವರು ಏನು ಗೊತ್ತಾ ಸ್ನೇಹಿತರೆ, ಡ್ರೈವಿಂಗ್ ಮಾಡ್ತಾರಲ್ಲ, ಅವ್ರದ್ದು ಲಾರಿ ಇದೆ, 3 ಲಾರಿ ಇದೆ. 2 ಲಾರಿ, 2 ಗಂಡು ಮಕ್ಕಳಿದ್ದಾರೆ. ಅವರು ಕೂಡ ಅದನ್ನೇ ಮಾಡ್ತಾ ಇದ್ದಾರೆ. ಚಿಕ್ಕವನು ಕಾಲೇಜ್ ಕಲಿತಾನೆ ಲಾರಿ ಹೊಡಿತಾ ಇದ್ದಾನೆ. ಡಿಗ್ರಿ ಮಾಡಿದ್ದಾನೆ, BSc ಫೈನಲ್ ಇಯರ್ ಮುಗಿದಿದೆ. 2 ವರ್ಷ ಆಯಿತು ಅಂತ ಕಾಣಿಸುತ್ತೆ. ಹಾಗೆ ಮತ್ತು ಪ್ಯಾರಾಮೆಡಿಕಲ್ ಸೈಡಾಗಿ ಕಲಿತಾ ಇದ್ದಾನೆ ಆಲ್ರೆಡಿ. ಮತ್ತು ಅವನು ಹಾಗೆ ಲಾರಿ ಕೂಡ ಹೋಗ್ತಾನೆ. ಈಗೆಲ್ಲ ಬೇರೆ ಜನರನ್ನ ಹಚ್ಚಿದರೆ ಹೇಳಿಕ್ಕೆ ಬರಲ್ಲಲ್ಲ ಸ್ನೇಹಿತರೆ. ಅದಕ್ಕಾಗಿ ಅವರು ಆಲ್ರೆಡಿ 3 ಲಾರಿ ಇದ್ದಾವೆ. ದೊಡ್ಡ ಲಾರಿ ಅಲ್ಲ, ಅವೇನೋ ಹೇಳ್ತಾರೆ ನೋಡಿ, ಎಷ್ಟು 6 ಗಾಲಿ ಲಾರಿ ಅಂಥೇಳಿ. ಅವರು ಹೈದ್ರಾಬಾದ್ ಕಡೆಯೇ ಜಾಸ್ತಿ ಹೋಗೋದು. ಈಗ ಧರ್ಮಸ್ಥಳಕ್ಕೆ ಹೋಗ್ಬೇಕಂಥೇಳಿ ಬಂದಿದ್ದಾರೆ ಈ ಕಡೆಗೆ. ನಾನೀಗ ಇದನ್ನೊಂದಿಷ್ಟು ಎಲ್ಲ ಕರ್ಕೊಂಡ ಮೇಲೆ ಸಿಗ್ತೇನೆ. ನೋಡಿ, ಇಲ್ಲಿ ಮಗಳು ಚಹಾ ಕಿಡ್ತಾ ಇದ್ದಾಳೆ, ಮಗ ಹಾಗಲಕಾಯಿ ಹುರಿತಾ ಇದ್ದೇನೆ ಸ್ನೇಹಿತರೆ. ಆಯಿತಾ, ರೆಡಿ ಆಯ್ತಾ ಹಾಗಲಕಾಯಿ? ಉಪ್ಪು ಕರೆಕ್ಟ್ ಉಂಟಾ? ಹಾಕೋದು ಬೇಡಲ್ಲ, ಇನ್ನು ಬೇಡ, ತೆಗೆದು ಬಿಡೋಣ. ನೋಡಿ ಸ್ನೇಹಿತರೆ, ಹಾಗಲಕಾಯಿ ಕರೆಕ್ಟಾಗಿದ್ದಾವೆ ಅಂತೆ. ನೋಡಿ, ಎಲ್ಲಾದರೂ ಉಪ್ಪು ಕಾಣುತ್ತಾ ನಿಮಗೆ? ಹುರಿಯಾಗಿ ಹಾಕಿಬಿಟ್ರೆ ಕಾಣೋದಿಲ್ಲ, ಫ್ರೈ ಆಗಿಬಿಡುತ್ತೆ ಇದರೊಟ್ಟಿಗೆ. ಹಾಗಾಗಿ ಈಗ ತೆಗೆದು ಬಿಡ್ತೀನಿ ನಾನು. ಇವನಿಗೆ ಹಾಗಲಕಾಯಿ ಅಂದರೆ ತುಂಬ ಇಷ್ಟ. ನೋಡಿ, ಅವಳಿಗೆ ಇಷ್ಟ ಹಾಗಲಕಾಯಿ. ನೋಡಿ, ಇನ್ನು ತೆಗೆದಿಟ್ರು ಕೈ ಹಾಕೋದಂಗೆ ಬಿಡ್ತಾ ಇಲ್ಲ. ಇಲ್ಲಿ ನೋಡಿ, ಯಾವುದೇ ಕಾರಣಕ್ಕೂ ಇಬ್ಬರು ಸೋಲಲ್ಲ ಇವರು. ಅವನು ಬಿಡಲ್ಲ, ಇವಳು ಕೇಳ. ಅವ್ವ ಧನುಷ, ಒಂದೇ ಕೈ ಇದೆ, ಇನ್ನೊಂದು ಕೈ ಮುರಿದೋಗ್ಬಿಡ್ತೀನಿ ನೋಡು. ಹಂಗೆ ಅಕ್ಕನ ಬಡಿತಾರೆ ಯಾರಾದರೂ? ಹಾಂ, ಇವನು ತುಂಬ ಜೋರು ಬಡಿತಾನೆ ಸ್ನೇಹಿತರೆ. ಅವಳನ್ನು ಬಡಿತಾನೆ, ಅವಳನ್ನು ಅದ್ರ ಬಡಿಸ್ಕೊಂಡು ಸುಮ್ಮನೆ ಕೂತ್ಕೊಳ್ಳುತ್ತೆ. ಒಂದೊಂದು ಸತಿ ಜಗಳ ಮಾಡುತ್ತೆ ಅದು ಕೂಡ. ಈಗ ಸರಿ, ನಾನು ಈಚೆ ಬಸ್ರೆ ಅಲ್ಲಿ ಇದು ಮಾಡ್ತೇನೆ. ಲೇ, ಊಟದ ಜೋಡಿ ಇರ್ಲಿ ಕಣ. ಹಾಗಲಕಾಯಿ ಹುರಿದ್ರೆ ಇದೆ ನೋಡಿ. ಇವಳು ಏನೋ ಸುಮ್ಮನೆ ಆಗಿದ್ದಾಳೆ, ವಿಡಿಯೋ ಮಾಡ್ತಾಯಿದ್ದೀನಿ ಅಂತೇಳಿ. ಅವಳು ತಿಂತಾ ಇಲ್ಲ. ಅವ್ರ ಅಪ್ಪ ಅಕ್ಕಿನೂ 3 ಜನ ಹಾಗಲಕಾಯಿಗೆ ಅಂದ್ರೆ ಹೊಟ್ಟೆ. ನಾವು ಊಟ ಮಾಡೋವಾಗ ಮಾತ್ರ ಮಾಡ್ತೀನಿ. ಇದಕ್ಕೀಗ ಮಸಾಲೆ ಹಾಕಿ ಕೊಡ್ತೀನಿ ಅಂದರೆ ತಿಂತಾ ಇಲ್ಲ. ತಿಂತೀರಾ ಶ್ರೇಯ? ತಿಂತೀಯಾ? ನೋಡಿ, ತಿನ್ನಲ್ಲ ಅಂತೆ. ಒಂದು ಡಬ್ಬೆಗೆ ಹಾಕಿ ಫ್ರಿಜ್ನಾಗ ಇಟ್ಬಿಡ್ತೀನಿ. ಯಾಕಂದರೆ ಇಷ್ಟೊಂದು ಅಡುಗೆ ಮಾಡ್ತಾಯಿದ್ದೀನಿ ಇವತ್ತು. ನನಗೆ ಇಲ್ಲಿ ಏನು ತಿಂತಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಸ್ನೇಹಿತರೆ. ಅದೇ ಬೇಜಾರು. ಇನ್ನು ಧರ್ಮಸ್ಥಳದಲ್ಲಿ ಇನ್ನೂ ಅಲ್ಲೇ ಇದ್ದಾರಂತ. ಆಲ್ರೆಡಿ 5:15 ಆವಾಗ నేను ತೋರಿಸ್ತಾ ಇದ್ದೀನಿ. ಇಲ್ಲಿ ಹಾಗಲಕಾಯಿ ಪಲ್ಯ ಇದೆ, ಇಲ್ಲಿ ನುಗ್ಗೆ ಸೊಪ್ಪಿನ ಪದಾರ್ಥ. ಹಾಗಾಗಿ ಇಲ್ಲಿ ಚಹಾ ಕಿಡ್ತಾ ಇದ್ದಾಳೆ, ಇಲ್ಲಿ ಹಾಗಲಕಾಯಿ, ಇಲ್ಲಿ ಇದೆಲ್ಲ ಕಟ್ ಮಾಡ್ಕೋಬೇಕು, ಪದಾರ್ಥ ಮಾಡಬೇಕೀಗ. ಇಲ್ಲೆಲ್ಲ ಇಟ್ಕೊಂಡು ಕೂತಿದ್ದೀನಿ ನೋಡಿ. ಇದೊಂಥರ ಪದಾರ್ಥ ಮಾಡಬೇಕು ಅಂಥೇಳಿ ನನ್ನ ಪಾತ್ರೆ ಶ್ರೇಯ ಬೆಳಗ್ಗಿನ ಪಾಪ ತೊಳಿತಾ ಇದ್ದಾಳೆ. ಮತ್ತು ಬೈತಾಳೆ ಸ್ನೇಹಿತರೆ ಅವಳು, ನಾನು ಸರಿ ಬೈತಾಳೆ. ಈಗ ನಾನೀಗ ಈ ಹಾಗಲಕಾಯಿ ಇದನ್ನು ಮೆಂತ್ಯ ಸೊಪ್ಪನ್ನು ನೀರು ತೆಗೆದು ತಗೊಂಡ್ಬಿಡ್ತೀನಿ. ಹಾಗಾಗಿ ಹೀರೆಕಾಯಿ ಪಲ್ಯ ಕೂಡ ರೆಡಿ ಆಯ್ತು ನೋಡಿ. ಈಗ ಬನ್ನಿ, ಹೀರೆಕಾಯಿ ಪಲ್ಯನೂ ರೆಡಿ ಆಯಿತು. ಮುಚ್ಚಳ ಮುಚ್ಚಿ ಇನ್ನು ರೊಟ್ಟಿನ ಸ್ಟಾರ್ಟ್ ಮಾಡಿಬಿಡ್ತೀನಿ ನಾನು. ನೋಡಿ ಸ್ನೇಹಿತರೆ, ಈಗ
ರೊಟ್ಟಿ ಮಾಡಾಕತ್ತಿದ್ದೀವಿ. ತಲೆಯಾಗ ಮುಖದ ಮೇಲೆ ಎಲ್ಲ ನೀರು ಬಸಿತಾನೆ ಇದ್ದಾವೆ. ಈ ಥರ ಒಂದು ಬೈರಾಸ್ ತೊಗೊಂಡು ಒರ್ಸೋದು ರೊಟ್ಟಿ ಮಾಡೋದು. ಸ್ನಾನ ಮಾಡಿ ಬರ್ತೀನಿ ಮೊದಲು. ರೊಟ್ಟಿ ಹಾಕಿ ತಕ್ಷಣ ಹೋಗಿ ಸ್ನಾನ ಮಾಡಿ ಬರ್ತೀನಿ ಸ್ನೇಹಿತರೆ. ನಂಗೆ ಮೊದಲೇ ಹೀಟು, ಅದರಲ್ಲಿ ಗ್ಯಾಸ್ ಮೇಲೆ ನಿಂತೆ ಅಂತ ಮುಗಿದು ಹೋಯ್ತು ನಮ್ಮ ಕತೆ. ಹಿಂಗೆ ನೋಡಿ ನಮ್ಮ ಪರಿಸ್ಥಿತಿ ಸ್ನೇಹಿತರೆ. ರೊಟ್ಟಿ ಅಂತೂ ಸಖತ್ತಾಗಿ ಬರ್ತಾಯಿದೆ ರೊಟ್ಟಿ. ಶ್ರೇಯಮ್ಮ ಅಲ್ಲಿ ಇದನ್ನು ಮಾಡತ್ತ, ಸ್ಲೋ ಐತೆ ಇಲ್ಲ. ಶ್ರೇಯಮ್ಮ ಇದು ಮಾಡತ್ತ, ಟೊಮೆಟೊ ಸಾಂಬಾರು. ಅನ್ನ ಒಂದು ಮಾಡಿಟ್ಲ ಕೆಟ್ಟಗೆ, ಆಕೆ ಟೊಮೆಟೊ ಸಾರು ಮಾಡತ್ತಾಳು. ನಾನು ಇನ್ನೊಂದು ಮಾಡ್ಕೊಡ್ತೀನಿ. ಆಯಿತು. ಇನ್ನು ಈಗ ಅಂಗಡಿ ದಾಟಿ ಬಂದಿದ್ದಾರೆ ಅಂತ ಲೇಟ್ ಆಗುತ್ತೆ ಬರ್ಬೇಕು. 10 ಗಂಟೆ ಮೇಲಾಗುತ್ತೆ ಅವ್ರು ಬರ್ಬೇಕಾದ್ರೆ. ಅದಕ್ಕೆ ನೋಡಿ ತುಂಬ ದಿನ ಆಯಿತು ರೊಟ್ಟಿ ಮಾತ್ರ ಮಾಡಿದ್ರಿಂದ ನಮಗೂ ಒಳ್ಳೆ ರೊಟ್ಟಿ ತಿನ್ನೋದಕ್ಕೆ. ಏನು ಹುಡುಕ್ತಾ ಇದೀನು? ನೀರು ಚೆಲ್ಲಿಯಾ? ಗುಡ್ ಜಾಬ್. ಗುಡ್ ಜಾಬ್. ಸಾಂಬಾರು ರೊಟ್ಟಿ ಎಲ್ಲ ಹಾಂ ನೋಡಿ. ಈಗ ರೊಟ್ಟಿ ಗೊಂಜಾಳ ರೊಟ್ಟಿ ಮಸ್ತ್ ಹಾಕವು ಸ್ನೇಹಿತರೆ. ಮೇಲೆ ನೀರು ಹೋಗ್ತಾ ಇದೆ. ಅದರಲ್ಲೂ ನೀರಸ ಆಯ್ತೈತೆ. ನೀರು ಹಟ್ಕೊಡ್ಬಿಟ್ಟೆ ಗ್ಯಾಸ್ ಮುಂದೆ ಇನ್ನೂ ಜಾಸ್ತಿ ಆಗಿಬಿಡುತ್ತೆ. ನೋಡಿ ಪುರಿ ಥರ ಹೇಗೆ ಹೋಗ್ತಾ ಇದ್ದಾವೆ ನಮ್ಮ ರೊಟ್ಟಿ. ಪೂರಿನೇ ಚಂದ ಹಾಕೋ. ಮತ್ತು ದೃಷ್ಟಿ ಹಾಕಿಬಿಟ್ಟಿರಿ ಯಾರಾದರೂ ಕತ್ತರಿಸ್ಕೊಂಡು ಮಾಡೋವ್ರಿಗೆ ರೊಟ್ಟಿ. ಹಾಗೇನಿಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬ ಒಳ್ಳೆಯವ್ರ. ಯಾರಿಗೆಲ್ಲ ಇಷ್ಟ ಆಗ್ತದೆ ಒಳ್ಳೆ ರೊಟ್ಟಿ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ಶ್ರೇಯ ಇದೆ ಆತೈತಿ ಬಾ. ಸಾಂಬಾರು ಏನು ಹುಡ್ಕತ್ತೀನೇನ? ಕೊತ್ತಂಬರಿ ಇಲ್ಲೇ ಐತೆ ಅಲ್ಲಣ್ಣ. ಉದ್ದಂದು ಕಪ್ಪು ಡಬ್ಬಿ ನೋಡಿ. ಇದೊಂದು ಸ್ವಲ್ಪ ರೊಟ್ಟಿ ಮಾಡ್ತೀನಿ. ಪಟ 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 ರೊಟ್ಟಿ ಮಾಡಿ ನಿಮಗೆ ಮತ್ತೆ ಸಿಗ್ತೀನಿ. ಸಾಂಬಾರು ಒಂದಾದರೆ ಆಯಿತು ಎಲ್ಲ ಕೆಲಸ. ಸಾಂಬಾರು ಮಾಡ್ತಾಳೆ, ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡಿ ಬಿಡ್ತಾಳೆ. ಅವ್ರು ಬಂದಮೇಲೆ ಊಟಕ್ಕೆ ಕೊಟ್ಬಿಡುತ್ತೆ ಸ್ನೇಹಿತರೆ. ಏನೇನು ಮಾಡಿದ್ದೀನಿ ಅಂತೇಳಿ ಆಲ್ಮೋಸ್ಟ್ ಗೊತ್ತಿದೆ. ಅವ್ರು ಬಂದಮೇಲೆ ನಮಗೆ ಮಾಡ್ತೀನಿ ಇಲ್ಲೋ ಅದು ಗೊತ್ತಿಲ್ಲ. ಇವತ್ತು ಇಷ್ಟೊಂದು ಅಡುಗೆ ಮಾಡಿದ್ದೀವಿ. ಬಂದಮೇಲೆ ಊಟಕ್ಕೆ ಕೊಟ್ಬಿಡೋದು ಅಷ್ಟೇ ಸ್ನೇಹಿತರೆ. ವಿಡಿಯೋ ಮಾಡೋದಕ್ಕೆ ಆಗುತ್ತೆ ಇಲ್ಲ ಗೊತ್ತಿಲ್ಲ. ಬೆಳಗ್ಗೆಗೆ ಸ್ಟಾರ್ಟ್ ಮಾಡಿದರೆ ಹಾಗಾಗಿ ಸಾಕು ಅಷ್ಟೇ. ಹಂಗಂತೂ ನೀರು ಸಾಕು ಸ್ನೇಹಿತರೆ. ಇಲ್ಲಿಗೆ ಎಂಡ್ ಆದರೆ ಆಗುತ್ತೆ. ಇಲ್ಲಾಂದರೆ ಅವ್ರು ಬಂದಾಗ ಒಂದು ಸ್ವಲ್ಪ ಚಿಕ್ಕದಾಗಿ ಕ್ಲಿಪ್ ತೊಗೋತೀನಿ. ನಾನು ಚಿಕ್ಕಪ್ಪ ಮತ್ತು ಅವ್ರ ಫ್ರೆಂಡ್ ಬಂದಿದೆ. ಅವರು ಬರ್ತಾರೆ ಯಾವಾಗಲೇ. ಚಿಕ್ಕಪ್ಪನಿಗೆ ಡ್ರೈವಿಂಗ್ ಬರ್ತಾರೆ. ಅವ್ರಿಗೂ ಕೂಡ ಲಾರಿನೇ ಇರೋದ್ರಿಂದ ಅವರು ಬರ್ತಾರೆ. ಇದಷ್ಟು ರೊಟ್ಟಿ ಮಾಡಿ ಸಿಗ್ತೀನಿ.